ಮೂರನೇ ಅಧ್ಯಾಯದ 39ನೇ ಶ್ಲೋಕ. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ಅನಲೇನ ಚ. ಆವೃತಂ ಜ್ಞಾನಂ ಏತೇನ ಜ್ಞಾನಿನಃ ನಿತ್ಯವೈರಿಣ ಕಾಮರೂಪೇಣ ಕೌಂತೇಯ ದುಷ್ಪೂರೇಣ ಅನಲೇನ ಚ. ನಮಗೆ ಎಷ್ಟೋ ನಾವು ತಿಳ್ಕೊಂಡಿರ್ತೇವೆ, ಓದಿ ತಿಳಿದಿರ್ತೇವೆ, ಕೇಳಿಸ್ಕೊಂಡು ತಿಳ್ಕೊಂಡಿರ್ತೇವೆ, ಅಥವಾ ಮತ್ತೊಬ್ಬರನ್ನು ನೋಡಿ ತಿಳಿದಿರ್ತೇವೆ. ನಮ್ಮ ಜೀವನದ ಅನುಭವ ನಮ್ಗೆ ಎಷ್ಟೋ ಪಾಠಗಳನ್ನ ಕಲಿಸಿರುತ್ತೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಏನ್ ಮಾಡ್ಬೇಕು, ಏನ್ ಮಾಡಬಾರದು, ಹೇಗಿರ್ಬೇಕು, ಹೇಗಿರಬಾರದು, ಎಲ್ಲವೂ ಕೂಡ ನಮಗೆ ಗೊತ್ತಿರುತ್ತೆ. ಅದು ಕೇಳಿಯೋ ನೋಡಿಯೋ ಸ್ವಂತ ಅನುಭವದಿಂದಲೋ ಎಲ್ಲ ಗೊತ್ತಿರುತ್ತೆ. ಆದರೆ ಆ ನಾವೇನು ಹಾಗೆಲ್ಲ ನಮ್ಮ ಜೀವನ ನಮಗೆ ಪಾಠ ಕಲಿಸಿರುತ್ತೆ. ಅದರಿಂದ ನಮಗೊಂದು ಜ್ಞಾನ ಬಂದಿರುತ್ತೆ. ಆ ಜ್ಞಾನ ಏತೇನ ಆವೃತಂ. ಆ ಜ್ಞಾನ ಎಂಬುವಂಥದ್ದು ಮುಚ್ಚೋಗಿರುತ್ತೆ. ಆ ಜ್ಞಾನ ಮರೆಮಾಚಿ ಆಗ್ಬಿಟ್ಟಿರುತ್ತೆ. ಜ್ಞಾನ ಬೇಕಾದ ಸಂದರ್ಭಕ್ಕೆ ನೆನಪು ಮಾಡಿಕೊಡೋದೇ ಇಲ್ಲ. ಯಾವುದೋ ಒಂದು ಪಾತ್ರೆ, ಅದ್ರ ಒಳಗಡೆ ಏನೋ ಒಂದು ಇಟ್ಟಿದ್ದೀರಾ, ಹಾಲೋ ನೀರೋ ಹಣ್ಣೋ ತಿನ್ನೋ ವಸ್ತು ಏನೋ ಒಂದಿದೆ. ಅದು ಏನಿದೆ ಅಂತ ಗೊತ್ತಾಗ್ಬೇಕು ಅಂತಾರೆ ಮುಚ್ಚುಳ ತೆಗೆದು ನೋಡಿದ್ರೆ ಮಾತ್ರ ಅಲ್ಲಿ ಏನಿದೆ, ಅದರಿಂದ ನಾವು ಯಾವ ತರ ಉಪಯೋಗಿಸ್ಕೊಳ್ಬಹುದು ಅಂತ ಗೊತ್ತಾಗತ್ತೆ. ಆ ಮುಚ್ಚಿದ ಹಾಗೆ ಇದ್ದು ಬಿಟ್ರೆ ಒಳಗಿದ್ದದ್ದು ಅಲ್ಲೇ ಹಾಳಾಗೋಗ್ಬಿಡತ್ತೆ. ಅದು ಉಪಯೋಗಕ್ಕೆ ಬಾರದಂತೆ ಆಗ್ಬಿಡತ್ತೆ ಅಲ್ವಾ? ಹಾಗೆ ನಮ್ಮ ಸಹಜ ಸ್ವಭಾವ ಎಂಥದ್ದು, ಒಬ್ಬ ಮನುಷ್ಯನ ಅಂದ್ರೆ ಒಬ್ಬ ಜೀವಿಯ ಸಹಜ ಸ್ವಭಾವ ಎಂಥದ್ದು ಅಂದ್ರೆ ಜ್ಞಾನ ಮತ್ತು ಆನಂದ. ಜ್ಞಾನ ಮತ್ತು ಆನಂದ ಎಂಬುವಂಥದ್ದು ಜೀವಿಯ ಸಹಜ ಸ್ವಭಾವ. ಈ ಜ್ಞಾನಾನಂದಗಳು ಅಂದ್ರೆ ನಮ್ಮ ಸ್ವರೂಪ. ಹೇಗೆ ನಾವು ಭಗವಂತ ಹೇಗೆ ಜ್ಞಾನ ಮತ್ತು ಆನಂದ, ಅದೇ ಭಗವಂತನ ಸ್ವರೂಪವು. ಭಗವಂತನ ಪ್ರತಿಬಿಂಬನಾಗಿರತಕ್ಕಂಥ ನಮ್ಮೆಲ್ಲರ ಸ್ವರೂಪವು ಕೂಡ ಏನು, ಜ್ಞಾನ ಮತ್ತು ಆನಂದ. ಜ್ಞಾನವೇ ನಮ್ಮ ಸ್ವರೂಪ, ಆನಂದವೇ ನಮ್ಮ ಸ್ವರೂಪ, ಸುಖವೇ ನಮ್ಮ ಸ್ವರೂಪ. ಆದ್ರೆ ಅದು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಈ ಎಲ್ಲ ದೇಹ, ಈ ಆಗ್ಲೇ ಪ್ರಶ್ನೆ ಕೇಳಿದ ಹಾಗೆ ಲಿಂಗ ಶರೀರ, ಅನಿರುದ್ಧ ಶರೀರ, ಸ್ಥೂಲ ಶರೀರ ಇದೆಲ್ಲ ನಮ್ಗಿರೋದ್ರಿಂದಾಗಿ ನಮಗೆ ನಮ್ಮ ಸ್ವರೂಪ ಗೊತ್ತಾಗೋದಿಲ್ಲ. ಆವೃತಂ ಜ್ಞಾನಮೇತೇನ. ಜ್ಞಾನ ಎಂಬುದೇನಾಗಿದೆ, ಆವೃತವಾಗಿದೆ. ಅಲ್ಲಿ ಒಂದು ನಮ್ಮ ಶರೀರಕ್ಕೆ ಆವರಣ ಆಯ್ತಲ್ಲ, ಇನ್ನೊಂದು ಶರೀರ ಬಂದ ಮೇಲೆ ಈ ಶರೀರಕ್ಕೆ ಇಂದ್ರಿಯಗಳ ಸಂಪರ್ಕ ಇರೋದ್ರಿಂದಾಗಿ ಎಷ್ಟೋ ತಿಳ್ಕೊಂಡಿರ್ತೇವೆ. ಜ್ಞಾನ ಇದೆ, ಆ ಜ್ಞಾನವನ್ನು ಕೂಡ ಏನ್ ಮಾಡ್ಬಿಡತ್ತೆ, ಈ ಕಾಮ ಅಂತಕ್ಕಂಥ ಕಾಲನೇ ಆವರಿಸಿ ಬಿಡ್ತಾನೆ. ಹಾಗಾಗಿ ಕೌಂತೇಯ ಅಂತ ಸಂಬೋಧನೆ. ಕೌಂತೇಯ ಅಂದ್ರೆ ಕುಂತಿ ಪುತ್ರನೇ ಅಂತ. ಇಲ್ಲಿ ಕುಂತಿ ಪುತ್ರ ಅಂತ ಹೇಳೋದು ಬಹಳ ಸ್ವಾರಸ್ಯಕರವಾದದ್ದು. ಯಾಕಂದ್ರೆ ಕುಂತಿ ಅನ್ನುವವಳು ಯಾವತ್ತೂ ಕಾಮ ಅಂದ್ರೆ ಕಾಲನೇಮಿಯ ಪ್ರಭಾವಕ್ಕೆ ಒಳಗಾದವಳಲ್ಲ. ಅವಳ ಬಾಲ್ಯಾವಸ್ಥೆಯಲ್ಲಿರಬಹುದು, ಅವಳು ಯದುಕುಲದಿಂದಾಗಿ ಆ ಮುಂದೆ ಹೋಗ್ತಕ್ಕಂಥ ಸಂದರ್ಭ, ಅವಳು ಆ ಕುಂತಿ ಭೋಜರಾಜನಿಗೆ ದತ್ತು ಹೋಗ್ತಾಳೆ. ಆ ಸಂದರ್ಭದಲ್ಲಿರಬಹುದು. ಪಾಂಡು ಮದುವೆ ಆಗ್ತಾನೆ, ಆ ಸಂದರ್ಭದಲ್ಲಿರಬಹುದು. ಅಥವಾ ಋಷಿಗಳಿಂದಾಗಿ ವರವನ್ನ ಪಡೆದು ಮಕ್ಕಳನ್ನ ಪಡೆದಕ್ಕಂಥ ಸಂದರ್ಭ ಇರ್ಬೋದು. ಯಾವುದೇ ಸಂದರ್ಭದಲ್ಲೂ ಕೂಡ ಆ ಕುಂತಿ ಆ ತಾನು ಕಾಮದ ಪ್ರಭಾವಕ್ಕೆ ಒಳಗಾಗಿಲ್ಲ. ಅಂದ್ರೆ ಕುಂತಿಯಲ್ಲಿ ಎಂಥ ಸಂದರ್ಭದಲ್ಲೂ ಕೂಡ, ಯಾವುದೇ ಕಟ್ಟ ಸಂದರ್ಭ ಇರಬಹುದು, ಯಾವುದೇ ಸುಖದ ಸಂದರ್ಭ ಇರಬಹುದು, ಯಾವುದೇ ಸಂದರ್ಭಗಳಲ್ಲೂ ಕೂಡ ಕುಂತಿ ಆ ಕಾಲನೇಮಿಯ ಪ್ರಭಾವ ಅಂದ್ರೆ ಕಾಮದ ಪ್ರಭಾವಕ್ಕೆ ಒಳಗಾಗಿಲ್ಲ. ಅಂತವಳ ಮಗ ನೀನು ಅನ್ನೋದನ್ನ ನೆನಪು ಮಾಡಿ ಕೊಡ್ತಾ ಇದ್ದಾನೆ. ಅಂದ್ರೆ ನೀನು ಕೂಡ ಕಾಮದ ಪ್ರಭಾವಕ್ಕೆ ಒಳಗಾಗಬಾರದು. ಈಗ ನೀನು ನಾನು ಯುದ್ಧ ಮಾಡೋದಿಲ್ಲ, ಕರ್ತವ್ಯ ಪ್ರಜ್ಞೆಯನ್ನ ಮರಿತಾ ಇದೀಯ, ಇದೆಲ್ಲ ಕಾಲನೇಮಿಯ ಪ್ರಭಾವ. ನಿನ್ನ ತಾಯಿ ಯಾವತ್ತೂ ಕೂಡ ಕಾಲನೇಮಿಯ ಪ್ರಭಾವಕ್ಕೆ ಒಳಗಾದವಳಲ್ಲ. ಅಂತಹ ಮಹಾತಾಯಿಯ ಮಗನಾಗಿರ್ತಕ್ಕಂಥ ನೀನು ಕಾಲನೇಮಿಯ ಪ್ರಭಾವಕ್ಕೆ ಒಳಗಾಗುವಂಥದ್ದು ಸರಿಯಲ್ಲ. ಕೌಂತೇಯ ಅರ್ಜುನನೇ, ಜ್ಞಾನಿನಃ ಜ್ಞಾನಂ ನಿತ್ಯವೈರಿಣ ಏತೇನ ಆವೃತಂ. ನೋಡಿ, ಜ್ಞಾನಿನಃ ಜ್ಞಾನಂ ಅಂದ್ರೆ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜ್ಞಾನಿ ಅಲ್ಲ. ಈ ಕಾಮ ಎಂತವರನ್ನು ಬಿಡಲ್ಲ ಅನ್ನೋದನ್ನ ಹೇಳಲಿಕ್ಕೆ ಕೃಷ್ಣ ಜ್ಞಾನಿನಃ ಪದ ಶಬ್ದ ಪ್ರಯೋಗ ಮಾಡ್ತಿದ್ದಾನೆ.
ಬರೀ ಜ್ಞಾನಮಾವೃತಂ ಅಲ್ಲ. ಬರೀ ಜ್ಞಾನಮಾವೃತಂ, ಜ್ಞಾನವು ಆವರಿಸಲ್ಪಟ್ಟಿದೆ. ಅದು ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜ್ಞಾನ ಅಲ್ಲ. ಜ್ಞಾನಿನಃ ಜ್ಞಾನಂ, ಅಪರೋಕ್ಷ ಜ್ಞಾನಿ. ಬೇಕಾದಷ್ಟು ವೇದ ಪುರಾಣ ಶಾಸ್ತ್ರ ಎಲ್ಲ ಓದಿದ್ದಾರೆ. ಎಲ್ಲವನ್ನ ಓದಿ ಪರೋಕ್ಷ ಜ್ಞಾನವನ್ನು ಕೂಡ ಪಡೆದಿರ್ತಾರೆ. ಅಂತವರ ಜ್ಞಾನವೂ ಕೂಡ ನಿತ್ಯ ವೈರಿಣ ಏತೇನ ಆವೃತಂ. ನಿತ್ಯ ವೈರಿ, ಯಾವಾಗಲೂ ವೈರಿಯಾಗಿ ನಮ್ಮ ಜೊತೆಯಲ್ಲೇ ಇರತಕ್ಕಂಥವನು ಈ ಕಾಮ, ಅವನಿಂದ ಆವರಿಸಲ್ಪಟ್ಟಿರುತ್ತೆ. ಉದಾಹರಣೆಗೆ ಇದೇ ಪ್ರಕರಣ ನೋಡೋದಾದ್ರೆ, ಇಲ್ಲಿ ಅರ್ಜುನ ಅಂದ್ರೆ ಯಾರು? ಸಾಕ್ಷಾತ್ ಸ್ವರ್ಗಾಧಿಪತಿಯಾಗಿರ್ತಕ್ಕಂಥ ಇಂದ್ರ ಅಲ್ವಾ? ಅನ್ನೋ ಅಪರೋಕ್ಷ ಜ್ಞಾನಿ, ದೇವರನ್ನ ಕಂಡವನು. ಆದ್ರೆ ಅವನಿವತ್ತೇನಾಗಿದ್ದಾನೆ, ಆ ಕಾಮಕ್ರೋಧಗಳಿಗೆ ಬಲಿಯಾಗಿ ಒಂದು ಕಡೆ ಕರ್ತವ್ಯ ಪ್ರಜ್ಞೆಯನ್ನು ಮರೆತು ಬಿಟ್ಟಿದ್ದಾನೆ. ಕರ್ತವ್ಯ ಪ್ರಜ್ಞೆಯನ್ನ ಮರೆತು ಕರ್ತವ್ಯ ವಿಮುಖನಾಗ್ತಾ ಇದ್ದಾನೆ ಅಂದ್ರೆ ಅರ್ಥ ಏನು? ಕಾಮದ ಪ್ರಭಾವಕ್ಕೆ ಅಂದ್ರೆ ಕಾಲನೇಮಿಯ ಪ್ರಭಾವಕ್ಕೆ ಒಳಗಾಗಿದ್ದಾನೆ. ಹಾಗಾಗಿ ಜ್ಞಾನಿಗೂ ಕೂಡ, ಅಪರೋಕ್ಷ ಜ್ಞಾನಿಗೂ ಕೂಡ ವೈರಿ. ಯಾಕಂದ್ರೆ ಗೊತ್ತಿಲ್ಲದ ವ್ಯಕ್ತಿ ತಪ್ಪು ಮಾಡೋದು ದೊಡ್ಡ ವಿಚಾರ ಅಲ್ಲ, ಗೊತ್ತಿದ್ದೂ ತಪ್ಪು ಮಾಡೋದಿದೆಯಲ್ಲ, ಮಹಾ ಅಪರಾಧ. ಉದಾಹರಣೆಗೆ ದುಷ್ಯಂತ ಮತ್ತು ಶಕುಂತಲೆಯ ಮಗ ಭರತ ಇಡೀ ಭೂಮಂಡಲವನ್ನ ಆಳಿ ಈ ಭೂಮಿಗೆ ಭಾರತ ಅಂತ ಹೆಸರು ಬರ್ಲಿಕ್ಕೆ ಕಾರಣವಾಗಿರ್ತಕ್ಕಂಥ ವ್ಯಕ್ತಿ. ಅವನು ಭೂಮಂಡಲವನ್ನ ಆಳಿ ವಿರಕ್ತಿಯನ್ನ ಹೊಂದಿ ಕಾಡಿಗೆ ಹೋಗ್ತಾನೆ. ಕಾಡಿಗೆ ಹೋಗೋದೇನಕ್ಕೋಸ್ಕರವಾಗಿ? ತಾನು ತಪಸ್ಸನ್ನ ಮಾಡ್ಲಿಕ್ಕೋಸ್ಕರ ಕಾಡಿಗೆ ಹೋಗ್ತಾನೆ. ಆದ್ರೆ ದೈವ ಸಂಕಲ್ಪದಂತೆ ಅಲ್ಲೊಂದು ಪುಟ್ಟ ಜಿಂಕೆಯ ಸಂಪರ್ಕವಾಗತ್ತೆ. ಅಂದ್ರೆ ಒಂದು ತಾಯಿ ಜಿಂಕೆಯನ್ನ ಕೊಲ್ಲಿಕ್ಕೋಸ್ಕರವಾಗಿ, ಅಂದ್ರೆ ಹಿಡಿದು ತಿನ್ಲಿಕ್ಕೋಸ್ಕರವಾಗಿ ಒಂದು ಹುಲಿ ಬರ್ತಾ ಇರತ್ತೆ. ಆ ಹುಲಿಯಿಂದ ತಪ್ಪಿಸಿಕೊಳ್ಳಿಕ್ಕೋಸ್ಕರ ಜಿಂಕೆ ಜೋರಾಗಿ ಹಾರತ್ತೆ. ಜಿಂಕೆ ಹಾರದಾಗ ನೀರಿಗೆ ಹಾರತ್ತೆ. ಜಿಂಕೆ, ತಾಯಿ ಜಿಂಕೆ ಹಾರಿದಾಗ ಅಲ್ಲೇ ಪ್ರಸವ ಆಗತ್ತೆ. ಆ ಚಿಕ್ಕ ಮಗು, ಎಳೆಯ ಒಂದು ಜಿಂಕೆ ಮರಿ ಹುಟ್ಟತ್ತೆ. ತಾಯಿ ಜಿಂಕೆ ಸಾಯತ್ತೆ, ಆ ಮರಿ ಜಿಂಕೆ ಅಲ್ಲಿ ಉಳಿಯತ್ತೆ. ಆ ಮರಿ ಜಿಂಕೆಯನ್ನು ಹಾಗೆ ಬಿಟ್ರೆ ಹುಲಿ ತಿಂದು ಬಿಡತ್ತೆ, ಹುಲಿ ನರಸಿಂಹನ ಮತ್ತೆ ತಿಂದು ಬಿಡತ್ತೆ. ಅದಕ್ಕೆ ಭರತ ತಪಸ್ಸು ಮಾಡ್ಲಿಕ್ಕೋಸ್ಕರವಾಗಿ ಕಾಡಿಗೆ ಹೋಗಿರ್ತಕ್ಕಂಥ ಭರತ ಕಾಪಾಡ್ತಾನೆ, ಅದನ್ನ ಪಾಲನೆ ಮಾಡ್ತಾನೆ, ಪೋಷಣೆ ಮಾಡ್ತಾನೆ, ಬೆಳೆಸ್ತಾನೆ. ಎಷ್ಟರ ಮಟ್ಟಿಗೆ ಅದನ್ನ ಹಚ್ಕೊಳ್ತಾನೆ ಅಂದ್ರೆ, ಎದ್ರು ಕೂತ್ರು ಮಲಗಿದ್ರು ಹೋದ್ರು ಬಂದ್ರು ಬರೀ ಜಿಂಕೆ 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 ಅಂತೇಳಿ ಜಿಂಕೆಯ ಸ್ಮರಣೆಯಲ್ಲೇ ಇದ್ ಬಿಡ್ತಾನೆ. ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂದ್ರೆ, ಸಾಯುವ ಕೊನೆಯ ಸಂದರ್ಭದಲ್ಲೂ ಕೂಡ, ಅಯ್ಯೋ ನನಗೆ ಸಾವು ಹತ್ರ ಬರ್ತಾ ಇದೆ, ನಾನೀಗ ಸತ್ತರೆ ಜಿಂಕೆ ಗತಿ ಯಾರು? ಆ ಜಿಂಕೆಯನ್ನ ಬಂದು ಯಾವ್ದೋ ಕಾಡು ಪ್ರಾಣಿ ತಿಂದ್ರೆ, ಅಥವಾ ಜಿಂಕೆ ದಾರಿ ತಪ್ಪಿಲ್ಲಾದ್ರೂ ಏನೋ ಸಮಸ್ಯೆ ಆದ್ರೆ, ಜಿಂಕೆ ಬಗ್ಗೆನೇ ಆಲೋಚನೆ ಸಾತ್ ಬಿಡ್ತಾನೆ. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಬಿಡ್ತಾನೆ. ನೋಡಿ, ಈ ಪ್ರಕರಣ ಭರತ ಜಿಂಕೆಯನ್ನ ಕಾಪಾಡಿ ತಪ್ಪು ಅಂತ ಹೇಳಿಕ್ ಹೋಗ್ತಾ ಇಲ್ಲ. ಜಿಂಕೆಯನ್ನು ಕಾಪಾಡಿದ್ ಸರಿ, ಅದೊಂದು ಮಾನವೀಯತೆ ಅಲ್ವಾ? ಮಾನವೀಯತೆಯಿಂದ ಜಿಂಕೆಯನ್ನ ಕಾಪಾಡಿದ್ ಸರಿ. ಅದು ತನ್ನ ಪಾಡಿಗೆ ತಾನು ಬದುಕುವ ಹಂತಕ್ಕೆ ಬಂದಾಗ ಅದನ್ನು ಬಿಡ್ಬೋದಿತ್ತು. ಅದು ಬಿಡ್ಲಿಲ್ಲ, ಅದು ಜೊತೆಗೆ ಇಟ್ಕೊಂಡು ಕೂತಿದ್ದ. ಮತ್ತು ಹೋಗಿತ್ತು ದೇವರ ಧ್ಯಾನವನ್ನ ಮಾಡ್ಲಿಕ್ಕೆ, ಅದನ್ನು ಮರೆತ ಜಿಂಕೆಯ ಧ್ಯಾನದಲ್ಲಿ ಕೂತ್ ಬಿಟ್ಟ. ಅಂದ್ರೆ ಜಿಂಕೆಯ ಬಗ್ಗೆ ಅವನಿಗೊಂದು ವ್ಯಾಮೋಹ. ಜಿಂಕೆ ಬಗ್ಗೆ ವ್ಯಾಮೋಹಕ್ಕೊಳಗಾಗಿ ದೇವರ ಧ್ಯಾನವನ್ನ ಬಿಟ್ಟ, ಜಿಂಕೆ ಧ್ಯಾನದಲ್ಲಿ ಅವನು ಮಗ್ನನಾದ. ಮುಂದಿನ ಜನ್ಮದಲ್ಲೂ ಕೂಡ ಏನಾದ? ಜಿಂಕೆಯಾಗಿ ಹುಟ್ಟ. ಹಾಗೆ ಭರತ ಇದ್ದಾನಲ್ಲ, ಬಹಳ ಅದ್ಭುತವಾದ ಚಕ್ರವರ್ತಿ. ಇಡೀ ಭೂಮಂಡಲಕ್ಕೆ ತನ್ನ ಹೆಸರು ಬರುವಂತೆ ಮಾಡಿರೋನು ಅಂದ್ರೆ ಅವನೆಂತ ಅದ್ಭುತ ವ್ಯಕ್ತಿ ಅಂತ ಗೊತ್ತಾಗತ್ತೆ. ಅಂತಹ ಜ್ಞಾನಿಗಳನ್ನು ಯಾವಾಗ ಬೇಕಾಗಲೂ ಆವರಿಸಿ ಬಿಡಬಹುದು ಈ ಕಾಮ. ಅಂದ್ರೆ ನಾವು ಸಾಮಾನ್ಯ ವ್ಯಕ್ತಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇದರ ಸಂದೇಶ. ಕಾಮದ ಒಂದು ಆವರಣಕ್ಕೆ ಎಂದೆಂದಿಗೂ ಒಳಗಾಗಬಾರದು. ಜ್ಞಾನಿನಃ ಜ್ಞಾನಂ ನಿತ್ಯವೈರಿಣ ಏತೇನ ಆವೃತಂ. ಜ್ಞಾನಿಯ ಜ್ಞಾನವೂ ಕೂಡ ನಿತ್ಯ ವೈರಿ, ಯಾವಾಗಲೂ ವೈರಿಯಂತೆ ಇರತಕ್ಕಂತಹ ಈ ಕಾಲನೇಮಿಯಿಂದಾಗಿ ಆವರಿಸಲ್ಪಟ್ಟಿದೆ. ಅಂದ್ರೆ ಜ್ಞಾನಿಗಳನ್ನೇ ಬಿಡೋದಿಲ್ಲ ಅಂದ್ಮೇಲೆ ಅಜ್ಞಾನಿಗಳ ಪರಿಸ್ಥಿತಿ ಏನು, ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಅವರನ್ನ ಯಾವಾಗ ಬೇಕಾದರೂ ಈ ಕಾಲನೇಮಿ ಆವರಿಸಬಹುದು. ಎಚ್ಚರಿಕೆಯಿಂದ ಇರಿ ಅನ್ನೋದರ ಸಂದೇಶ. ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ಕೌಂತೆಯ ಅಂತ ಸಂಬೋಧನೆ. ಎಂತವನು ಅಂದ್ರೆ ಕಾಮರೂಪ, ಕಾಮ ಎಂಬ ನಿತ್ಯವೈರಿಣ ಏಕೇನ. ಕಾಮವೆಂಬ ಕಾಮದ ಸ್ವರೂಪ, ಅವನ ಸ್ವರೂಪವೇ ಕಾಮ, ಕೆಟ್ಟ ಬಯಕೆ. ಒಬ್ಬೊಬ್ಬರಿಗೊಂದೊಂದು ಸ್ವರೂಪ. ಹಾಗಲಕಾಯಿ ಕಹಿಯೇ ಅದರ ಸ್ವರೂಪ, ಮಾವಿನಕಾಯಿ ಹುಳಿಯೇ ಅದರ ಸ್ವರೂಪ ಅಲ್ವಾ? ಒಂದೊಂದರ ದ್ರಾಕ್ಷಿ ಸಿಹಿಯೇ ಅದರ ಸ್ವರೂಪ, ಕಲ್ಲು ಸಕ್ಕರೆ ಸಿಹಿಯೇ ಅದರ ಸ್ವರೂಪ. ಹಾಗೆ ಈ ಕಾಲನೇಮಿ ಕಾಮವೇ ಅದರ ಸ್ವರೂಪ. ಕಾಮ ಕೆಟ್ಟ ಬಯಕೆ ಅದರ ಸ್ವರೂಪ. ಹೀಗೆ ಕಾಮರೂಪೇಣ, ಕಾಮವನ್ನೇ ಸ್ವರೂಪವನ್ನಾಗಿ ಹೊಂದಿರತಕ್ಕಂಥ ಏತೇನ, ಮತ್ತು ದುಷ್ಪೂರೇಣ ಅನಲೇನ ಚ. ಅವನು ಎಂತವನು ಅಂದ್ರೆ ದುಷ್ಪೂರ, ಎಷ್ಟು ತುಂಬಿಸಿದ್ರು ಕೂಡ ಸಾಕು ಅಂತಿಲ್ಲ. ದುಷ್ಪೂರ, ತುಂಬಿಸಲು ಅಸಾಧ್ಯವಾದಂತಹ. ಎಷ್ಟೇ ಹಿಂದೆ ಬಂತು ಮಹಾಶನ ಮಹಾಪಾಪ ಅಂತ, ತುಂಬಾ ಎಷ್ಟು ಕೊಟ್ಟರು ಸಾರಲ್ಲ ಅಂತ. ದುಷ್ಪೂರ, ತುಂಬಿಸಲು ಅಸಾಧ್ಯವಾಗಿರತಕ್ಕಂತಹ. ಅಂದ್ರೆ ದುಃಖೇನ ಪೂರೈದೆ ದುಷ್ಪೂರ ಅಂತ ಅರ್ಥ.
ದುಷ್ಪೂರ ಶಬ್ದಕ್ಕೆ ಅರ್ಥ ದುಃಖೇನ ಪೂರೈತೆ ದುಷ್ಪೂರ ಅಂದ್ರೆ ನಾವು ನಮ್ಮ ಬಯಕೆಗಳನ್ನ ಪೂರೈಸಿಕೊಳ್ಬೇಕು ಅಂತ ಆದ್ರೆ ಸುಖವಾಗಿ ಯಾರು ತಮ್ಮ ಬಯಕೆಯನ್ನು ಪೂರೈಸಿಕೊಳ್ಳಿಕ್ ಸಾಧ್ಯವೇ ಇಲ್ಲ. ನಮ್ಮ ಬಯಕೆಯನ್ನ ಮನಸ್ಸಿನಲ್ಲಿ ಹುಟ್ಟುವಂತಹ ಹತ್ತಾರು ನೂರಾರು ಬಯಕೆಗಳನ್ನ ನಾವು ಪೂರೈಸಿಕೊಳ್ಬೇಕು ಅಂತಾದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟಪಡ್ಬೇಕು. ಅದಕ್ಕೆ ದುಃಖೇನ ಪೂರೈತೆ ಇದು ದುಷ್ಪೂರ. ಅಷ್ಟು ಕಷ್ಟಪಟ್ಟು ನಮ್ಮ ಆಮಿತಾರ್ಥಗಳನ್ನ ಪಡೆದರೂ ಕೂಡ ಮತ್ತು ತೃಪ್ತಿ ಇರೋದಿಲ್ಲ. ಅದಕ್ಕೆ ಅನಲ. ಅಲಂ ಅಂದ್ರೆ ಸಾಕು, ಅನಲ ಅಂದ್ರೆ ಸಾಲೋದೇ ಇಲ್ಲ, ಸಾಕು ಅಂತ ಇಲ್ವೇ ಇಲ್ಲ. ಅನಲ, ಅನಲ ಅಂದ್ರೆ ಒಂದು ಬೆಂಕಿ. ಅನಲ ಅಂದ್ರೆ ಒಂದರ್ಥ ಬೆಂಕಿ, ಇನ್ನೊಂದ್ರೆ ಅಲಂ. ಅಲಂ ಅಂದ್ರೆ ಸಾಕು, ಅನಲಂ ಅಂದ್ರೆ ಸಾಲದೇ ಇರತಕ್ಕಂಥದ್ದು. ಅಂದ್ರೆ ಸಾಕು ಅನ್ನೋ ಭಾವನೆ ಬರೋದೇ ಇಲ್ಲ. ಕಾಮ ಅಂದ್ರೆ ಕಾಲನೇಮಿಯ ಒಂದು ಆವೇಶ ನಮಗಾಯ್ತು ಅಂತ ಆದ್ರೆ ಅದೊಂದು ದೈತ್ಯಾವೇಶ. ಕಾಲನೇಮಿ ಅಂತಕ್ಕಂಥ ಒಬ್ಬ ದೈತ್ಯ, ಅವನ ಆವೇಶ ನಮಗಾಯ್ತು ಅಂತ ಆದ್ರೆ ನಮಗೆ ಅಲಂ ಭಾವನೆ ಬರೋದೇ ಇಲ್ಲ. ಸಾಕು 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 ಅನ್ನೋ ಭಾವನೆ ಬರೋದೇ ಇಲ್ಲ. ಇನ್ನೂ ಬೇಕು 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 ಬೇಕು, ಎಷ್ಟು ಇದ್ರೂ ಬೇಕು ಅಂತ ಭಾವನೆನೇ ಇರುತ್ತೆ. ಹಾಗಾಗಿ ಆ ಕಾಮದ ಒಂದು ಭಾವನೆ ನಮ್ಮಲ್ಲಿ ಹುಟ್ಟಿದಾಗ ಅದು ನಾವು ಕಷ್ಟಪಟ್ಟು ಪಡಿತೇವೆ. ಪಡೆದ್ರೆ ಸಾಕು ಅಂತ ಭಾವನೆ ಬರುತ್ತಾ? ಇಲ್ಲ. ಅದಕ್ಕೆ ಕೃಷ್ಣನ್ ಎರಡು ಪದ ಹಾಕ್ತಕ್ಕಂಥ ದುಷ್ಪೂರೇಣ ಅನಲೇನ ಚ. ಆ ಕಾಮಿತವಾದ ವಸ್ತುಗಳನ್ನ ಪಡೆಯೋದು ಸಾಮಾನ್ಯದ ಮಾತಲ್ಲ, ದುಷ್ಪೂರ. ದುಃಖೇನ ಪೂರೈತಿ ದುಷ್ಪೂರ. ಕಷ್ಟಪಟ್ಟು ಪಡಿತೀವಿ, ಪಡೆದ್ರೂ ತೃಪ್ತಿ ಇರೋದಿಲ್ಲ, ಅನಲ, ಸಾಕು ಅಂತ ಅನ್ಸೋದೇ ಇಲ್ಲ. ಇಷ್ಟು ಅತ್ಯಂತ ಪ್ರಭಾವಿತನಾಗಿರ್ತಕ್ಕಂಥ ವ್ಯಕ್ತಿ ಈ ಕಾಲನೇಮಿ. ಈ ಒಂದು ಕೆಟ್ಟ ಭಾವನೆ ಕಾಮ ಇಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಇದರ ಅಭಿಪ್ರಾಯ. ಕೌಂತೆಯ, ಎಲೆ ಕುಂತಿಪುತ್ರನೇ, ಎಲೆ ಅರ್ಜುನನೇ, ಜ್ಞಾನಿನಃ ಅಪರೋಕ್ಷ ಜ್ಞಾನಿಯ ಜ್ಞಾನಂ, ಜ್ಞಾನವೂ ಕೂಡ ಜ್ಞಾನಿನಃ ನಿತ್ಯ ವೈರಿಣ. ಈ ಜ್ಞಾನಿನಃ ಮತ್ತಿಟ್ಕೊಳ್ಬೇಕು, ಎರಡನೇ ಸರಿ ಇಟ್ಕೊಳ್ಬೇಕು. ಯಾಕಂದ್ರೆ ಕಾಲನೇಮಿ ಇದ್ದಾನಲ್ಲ ಅವನು ಜ್ಞಾನಿಗೆ ವೈರಿ. ಅವತ್ತು ನೋಡಿ, ಒಬ್ಬ ಪ್ರಭಾವಿ ವ್ಯಕ್ತಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ, ಅವರನ್ನ ಏನಾದ್ರೂ ಮಾಡ್ಬೇಕು ಅಂತ ಹೊಂಚಾಗ್ತಕ್ಕಂಥ ಎಷ್ಟೋ ಜನ ಅಲ್ವಾ. ಯಾರೊಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಯಾರೊಬ್ಬ ಕೆಟ್ಟವನು ಅಂದ್ರೆ ಅವನ ಬಗ್ಗೆ ಯಾರು ಹೆಚ್ಚು ಗಮನಿಸೋದಿಲ್ಲ. ಯಾರು ಅತ್ಯಂತ ಪ್ರಭಾವಿಯೋ ಅವನ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಕಾಯ್ತಾ ಇರ್ತಾರೆ. ಹಾಗೆ ಈ ಕಾಮ ಎಂಬುವವನು, ಕಾಲನೇಮಿ ಅಂತಕ್ಕಂಥವನು ಜ್ಞಾನಿಗೆ ನಿತ್ಯ ವೈರಿ. ಜ್ಞಾನಿಗೆ ಯಾವಾಗ್ಲೂ ಜ್ಞಾನಿಯನ್ನ ಕಂಡ್ರೆ ಆಗೋದಿಲ್ಲ. ದುರ್ಯೋಧನನಿಗೆ ಒಳ್ಳೆಯವ್ರ ಕಂಡ್ರೆ ಆಗೋದೇ ಇಲ್ಲ, ಕೆಟ್ಟವ್ರನ್ನ ಬಿಡೋದಿಲ್ಲ, ಒಳ್ಳೆಯವ್ರ ಕಂಡ್ರೆ ಆಗೋದಿಲ್ಲ. ಕಾಲನೇಮಿ ಕೆಟ್ಟವನಾದಾಗಿ ಕೆಟ್ಟವರ ಸ್ವಭಾವ ಯಾವತ್ತೂ ಹಾಗಿರುತ್ತೆ. ಯಾಕಂದ್ರೆ ಗಮನಿಸಿ, ಯಾವುದೇ ಕೆಟ್ಟ ವ್ಯಕ್ತಿಗೆ ಯಾವ ಒಳ್ಳೆಯವ್ರನ್ನ ಕಂಡ್ರೂ ಆಗೋದಿಲ್ಲ. ಅವರಿಗೆ ಒಳ್ಳೆಯವ್ರ ಕಂಡ್ರೆ ದ್ವೇಷ, ಕಾರಣವಿಲ್ಲದೆ ದ್ವೇಷ ಮಾಡ್ತಾರೆ. ಹಾಗೆ ಈ ಕಾಲನೇಮಿ ಅಂತಕ್ಕಂಥ ದೈತ್ಯ ಒಳ್ಳೆಯವರನ್ನ ಅಂದ್ರೆ ಜ್ಞಾನಿಗಳನ್ನ ಕಂಡ್ರೆ ಆಗೋದಿಲ್ಲ. ಜ್ಞಾನಿಗಳಿಗೆ ನಿತ್ಯವೈರಿಯಾಗಿರ್ತಾನೆ. ಜ್ಞಾನಿನಃ ನಿತ್ಯವೈರಿಣ, ಜ್ಞಾನಿಗಳ ನಿಯಮಿತವಾದ ನಿತ್ಯವಾದ ವೈರಿಯಾಗಿರುವಂತಹ ಏತೇನ ಈ ಕಾಲನೇಮಿಯಿಂದಾಗಿ ಆವೃತಂ ಆವರಿಸಲ್ಪಟ್ಟಿದೆ. ಕಾಮರೂಪೇಣ ಮೊದಲು ಹೇಳ್ಕೊಳ್ಬೇಕು. ಕಾಮರೂಪೇಣ, ಕಾಮ ಅಂದ್ರೆ ಕೆಟ್ಟ ಬಯಕೆ ಎಂಬತಕ್ಕಂತಹ ದುಷ್ಪೂರೇಣ ದುಃಖದಿಂದ ತುಂಬಿಸುವಂತ ಅಂದ್ರೆ ದುರಾಸೆಯಿಂದ ಪೂರ್ತಿ ಮಾಡುವಂತಹ, ಅನಲೇನ ಅಲಂಭಾವನೆ ಇಲ್ಲದೆ ಇರುವಂತಹ, ಏತೇನ ಈ ಕಾಲನೇಮಿಯಿಂದಾಗಿ ಜ್ಞಾನಿನಃ ಜ್ಞಾನಂ ಅಪರೋಕ್ಷ ಜ್ಞಾನಿಯ ಜ್ಞಾನವೂ ಕೂಡ ಆವೃತಂ ಆವರಿಸಲ್ಪಟ್ಟಿದೆ. ನಮ್ಮ ಬೇಕಾದ್ರೆ ಹೇಳ್ತೀನಿ ನೋಡಿ. ಇದು ಎರಡನೇ ಮೊದಲು ತಗೊಳ್ಬೇಕು. ಕಾಮರೂಪೇಣ ಕೆಟ್ಟ ಬಯಕೆಯನ್ನ ಹುಟ್ಟಿಸುವಂತಹ ಕಾಮ ಎಂತಕ್ಕಂತಹ ಇವನಿಂದ, ದುಷ್ಪೂರೇಣ ದುಃಖದಿಂದಾಗಿ ಬಯಕೆಗಳನ್ನು ಪೂರೈಸಬೇಕಾದಂತಹ, ಅನಲೇನ ಚ ಅಲಂಭಾವನೆ ಬರದೇ ಇರುವಂತಹ, ಸಾಕು ಎಂಬುವಂತ ಭಾವನೆ ಬರದೇ ಇರತಕ್ಕಂತಹ, ಜ್ಞಾನಿನಃ ನಿತ್ಯವೈರಿಣ ಜ್ಞಾನಿಯ ನಿತ್ಯವೈರಿಯಾಗಿರುವಂತಹ ಏತೇನ ಈ ಕಾಲನೇಮಿಯಿಂದಾಗಿ, ಈ ಕೆಟ್ಟ ಬಯಕೆ ಎಂಬತಕ್ಕಂಥ ಕಾಮದಿಂದಾಗಿ, ಜ್ಞಾನಿನಃ ಜ್ಞಾನಂ ಅಪರೋಕ್ಷ ಜ್ಞಾನಿಗಳ ಜ್ಞಾನವೂ ಕೂಡ ಆವೃತಂ ಆವರಿಸಲ್ಪಟ್ಟಿದೆ, ಮುಚ್ಚಲ್ಪಟ್ಟಿದೆ. ಅಂದ್ರೆ ಜ್ಞಾನಿಗಳ ಜ್ಞಾನವೇ ಮುಚ್ಚಿ ಹೋಗತ್ತೆ. ಅವರೇ ತಾವು ಓದಿದ್ದನ್ನ ಕೇಳಿದ್ದನ್ನ ಅನುಭವಿಸಿದ್ದನ್ನ ಮರೆತು ಬಿಡ್ತಾರೆ ಅಂತಾದ್ಮೇಲೆ ಸಾಮಾನ್ಯ ಮನುಷ್ಯರ ಪರಿಸ್ಥಿತಿ ಏನು? ಹಾಗಾಗಿ ಯಾರೂ ಕೂಡ ಕಾಲನೇಮಿಯ ಪ್ರಭಾವಕ್ಕೆ, ಕೆಟ್ಟ ಬಯಕೆಗಳ ಪ್ರಭಾವಕ್ಕೆ ಒಳಗಾಗಬಾರದು ಅನ್ನೋದು ಕೃಷ್ಣನ ಒಂದು ಕಾಳಜಿಯ ಮಾತು. ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ.